ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಮುಖವಾಗಿ 2 ವರ್ಷಗಳಿಂದ ರಸ್ತೆ ಕಾಮಗಾರಿ ಮಂದಗತಿಯಲ್ಲೇ ಸಾಗ್ತಾ ಇದೆಯಂತೆ. ಕಾಮಗಾರಿ ಗುತ್ತಿಗೆ ಪಡೆದ ಪ್ರಭಾವಿ ಗುತ್ತಿಗೆದಾರ ಈ ರಸ್ತೆ ಕಾಮಗಾರಿಯನ್ನ ಇನ್ನೂ ಕೂಡ ಪೂರ್ಣಗೊಳಿಸಿಲ್ಲ. ಇದರ ಬೆನ್ನಲ್ಲೇ ಈ ಹೆದ್ದಾರಿಯಲ್ಲಿ ನಿರ್ಮಿಸಿದ್ದ ನಾಲೆಯೊಂದರ ಕಿರು ಸೇತುವೆ ಕಳಪೆ ಕಾಮಗಾರಿಗೆ ಕುಸಿದು ಬಿದ್ದಿದೆ. ಇದರಿಂದ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಸುರಕ್ಷಿತ ಸಂಚಾರದ ಭರವಸೆ ಇರಬೇಕು. ಆದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆರಂಗೂರಿನಿಂದ ದರಸಗುಪ್ಪೆವರೆಗಿನ ಹೆದ್ದಾರಿ ಮಾತ್ರ ಜನರ ಪಾಲಿಗೆ ಸಂಕಷ್ಟದ ಹಾದಿಯಾಗಿದೆ. ಬಹಳ ತೊಂದರೆ. ಈ ತರ ಈಗ 3 ತಿಂಗಳಲ್ಲಿ ಮಾಡಿದ್ದಾರೆ, ತಿರ್ಗಾ ಕಿತ್ತಾಕಿದ್ದಾರೆ. ತಿರ್ಗಾ ಜನ ಈಗ ಹಂಗಾನ್ ಬಸ್ ಬರ್ಬೇಕು. ತಿರ್ಗಾ ಈ ತರ ಕೆಲಸ ನೋಡಿ ಮಾಡಿದ್ದಾರೆ. ಏನಾರ ಒಂದ್ ಸ್ವಲ್ಪ ಏನಾರ ಚೆನ್ನಾಗಿದೆ ರೋಡು. ತಿರ್ಗಾ 3 ತಿಂಗಳಲ್ಲಿ ಮಾಡೋರು ಅಂದ್ರೆ ಯಾವ ತರ ಮಾಡಿದ್ದಾರೆ ಇವರು? ಕರೆಕ್ಟ್ ಆಗಿ ಮಾಡ್ಬೇಕು ತಾನೆ. ಮಾಡಿದ್ಮೇಲೆ ಸಾಮಗ್ರಿ ಈ ತರ ಕಳಪೆ ಮಾಡೋದು, ಹೋಗಿ ಅಮೌಂಟ್ ತಗೋದು, ಜನಕ್ಕೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಈಗ ನೋಡಿ ಹೆಂಗಿದೆ. ಕಳೆದ 2 ವರ್ಷಗಳಿಂದ ರಸ್ತೆ ವಿಸ್ತರಣೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು, ಧೂಳು ಗುಂಡಿಗಳು ಮತ್ತು ಅಪೂರ್ಣ ಕಾಮಗಾರಿಯಿಂದ ವಾಹನ ಸವಾರರು ಪ್ರತಿದಿನ ಪರದಾಡುವಂತಾಗಿದೆ. ಇದರ ನಡುವೆ ಕಿರಂಗೂರು ಸಮೀಪ ನಾಲೆಗೆ ನಿರ್ಮಿಸಲಾಗಿದ್ದ ಕಿರು ಸೇತುವೆ ಕಾಮಗಾರಿ ಆರಂಭವಾಗಿ ಕೇವಲ 2 ತಿಂಗಳಿನಲ್ಲೇ ಕುಸಿದು ಬಿದ್ದಿರುವುದು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಗುಣಮಟ್ಟದ ಮಾನದಂಡಗಳನ್ನು ಪಾಲಿಸದೆ ಕಾಮಗಾರಿ ನಡೆಸಲಾಗಿದೆ ಎಂದು ಆರೋಪಿಸಿರುವ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳು ಗುತ್ತಿಗೆದಾರನ ವಿರುದ್ಧ ತನಿಖೆ ನಡೆಸಿ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿದ್ದಾರೆ. ಕಳಪೆ ಕಾಮಗಾರಿಕೆಯನ್ನು ಮಾಡಿದ್ದಾರೆ ಕಿರಂಗೂರು ಗ್ರಾಮದಲ್ಲಿ. ಈ ರೋಡ್ ಕಳಪೆನೆ ಸರ್. ಇದು ಓಲಿ ನಾಲೇನಾದ್ರೆ ಏನು ಕಾಣಲ್ಲ ಸರ್. ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಮಟ್ಟಕ್ಕೆ ಮಾಡೋದವ್ರೆ ಬಿಲ್ ಪಾಸ್ ಆಗಂಟ ಅವ್ರೇನೋ ಮಾಡ್ಕೊಂಡ್ಬಿಡ್ತಾರೆ. ಮುಂದಿನ ಹಣೆ ಬರ ಯಾರು ಸರ್? ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ. ಮತ್ತೆ ಇದನ್ನ ಮೊದಲು ಈಗಲೇ ಒಂದು ರಸ್ತೆ ಕುಸಿಸುವಂತ ಹಂತದಲ್ಲಿದ್ದು ಇದು ಪುನಃ ರಿಪೇರಿ ಮಾಡ್ತಾ ಇದಾರೆ. ಈಗ ಪ್ಯಾಚ್ ಕೆಲಸ ಅಂತ ಮಾಡ್ತಾ ಇದ್ರೆ ಮುಂದಕ್ಕೆ ತುಂಬಾ ಅನಾನುಕೂಲ ಆಗುತ್ತೆ. ಮತ್ತೆ ಮೊದಲಿಂದ ಸಹ ಗುತ್ತಿಗೆದಾರರು ಸಾರ್ವಜನಿಕರಿಗೆ ಅನಾನುಕೂಲ ಮಾಡ್ತಾರೆ ಹೊರತು ಅನುಕೂಲ ಮಾಡುವಂತ ಕೆಲಸ ಒಂದು ಮಾಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಧೂಳಾಗಿದೆ. ಅಸ್ತಮ ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ ಜನಗಳಲ್ಲಿ ಗ್ರಾಮದಲ್ಲಿ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ರಾಜ್ಯದ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇಂತಹ ಅವ್ಯವಸ್ಥೆ ಕಂಡು ಬರ್ತಾ ಇರೋದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಅಪೂರ್ಣ ರಸ್ತೆ ಕಾಮಗಾರಿ, ಕುಸಿದ ಸೇತುವೆ ಮತ್ತು ಕಳಪೆ ನಿರ್ಮಾಣದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಎಂಬುದರತ್ತ ಎಲ್ಲರ ಚಿತ್ತ ನೆಟ್ಟಿದೆ. ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್, ಮಂಡ್ಯ.